ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತು ನೀಡದಂತ ಆರೋಪ ಎಂದು ಆದೇಶ ಪ್ರಕಟಿಸಲಿದೆ ಬೆಂಗಳೂರು ಕೋರ್ಟ್. ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತ ಆರೋಪಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದಾದ್ಮೇಲೆ ವಾದ ಪ್ರತಿವಾದ ಕೂಡ ನಡೆಯಿತು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಆದೇಶ ಪ್ರಕಟಿಸಲಿದೆ. ನಿನ್ನೆ ವಿಚಾರಣೆ ನಡೆಸಿ ಆದೇಶ ಕಾಯ್ದಿರಿಸಿದಂತ ಕೋರ್ಟ್ ಜೈಲಿನಲ್ಲಿ ಖುದ್ದು ಪರಿಶೀಲನೆಗೆ ಕೋರಿ ಸಿಆರ್ಪಿಸಿ 310 ಅಡಿ ಅರ್ಜಿ. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದಂತ ದರ್ಶನ್ ಪರ ವಕೀಲರು ಇಂದು ಆದೇಶ ಪ್ರಕಟಿಸಲಿರುವಂತಹ 57ನೇ ಸಿಸಿಎಚ್ ಕೋರ್ಟ್. ದರ್ಶನ್ ಪರ ವಕೀಲರ ವಾದ ಆಗಿತ್ತು. ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತನ್ನು ಕೂಡ ನೀಡ್ತಾ ಇಲ್ಲ. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇವತ್ತು ಏನಾಗುತ್ತೆ ಅನ್ನೋ ಆದೇಶ ಹೊರಬರುತ್ತೆ. ಸವಲತ್ತು ನೀಡಿದೆಯೋ ಇಲ್ವೋ ಕೋರ್ಟ್ ಪರಿಶೀಲನೆ ಮಾಡಬೇಕು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ವಾದ ಮಂಡಿಸಲಾಗಿತ್ತು. ಜೊತೆಗೆ ನ್ಯಾಯಾಂಗ ನಿಂದನೆ ಅಪರಾಧ ಘಟಿಸಿದೆಯೇ ಇಲ್ವೇ ಪರಿಶೀಲಿಸಬೇಕು. ದರ್ಶನ್ ಸಲ್ಲಿಸಿದಂಥ ಮೆಮೊ ಸಂಬಂಧ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಜಡ್ಜ್ ಖುದ್ದು ಪರಿಶೀಲಿಸಿದ್ರೆ ಈ ಪ್ರಾಸಿಕ್ಯೂಷನ್ ಭಯ ಯಾಕೆ ಅನ್ನೋದೆಲ್ಲ ಒಂದಷ್ಟು ವಾದ ಪ್ರತಿವಾದ ಅಲ್ಲಿ ಬಂದಿತ್ತು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇವತ್ತು ಈ ಕನಿಷ್ಠ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಕೊಟ್ಟಿಲ್ಲ ಅಂತ, ಜೊತೆಗೆ ನ್ಯಾಯಾಧೀಶರೇ ಬಂದು ಅಲ್ಲಿ ಪರಿಶೀಲಿಸಬೇಕು ಏನೇನು ಪರಿಸ್ಥಿತಿ ಇದೆ ಅಂತ ಅನ್ನೊಂದು ಮನವಿ ಇತ್ತು. ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಏನು ನಿರೀಕ್ಷೆ ಮಾಡಬಹುದು, ಏನು ಆದೇಶ ಬರಬಹುದು ಅಂತ? ಅವಿನಾಶ್, ಇವತ್ತು ಸಂಜೆ ಒಳಗಡೆ ಕೋರ್ಟ್ ಆದೇಶ ನೀಡುತ್ತೆ. ಅಂದ್ರೆ ಸೆಕ್ಷನ್ 310 ಸಿಆರ್ಪಿಸಿ ಕೆಳಗಡೆ ಅರ್ಜಿ ಹಾಕಿದ್ದಾರೆ. ಇವ್ರ ವಾದ ಏನಂತಂದ್ರೆ, ಈ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಅಂದ್ರೆ ಜೈಲು ಮ್ಯಾನ್ಯಲ್ ಅಲ್ಲಿ ಏನೇನು ಅವಕಾಶ ಇದೆಯೋ ಅಂತ ಫೆಸಿಲಿಟೀಸ್ ನ ಕೊಡಿ ಅಂತೇಳಿ ಆದೇಶ ನೀಡಿತ್ತು. ಆದ್ರೆ ಆ ಫೆಸಿಲಿಟೀಸ್ ನ ಕೊಡ್ತಾ ಇಲ್ಲ. ಮತ್ತೆ ಈಗಲೂ ಕೂಡ ಕ್ವಾರಂಟೈನ್ ಸೆಲ್ ಅಲ್ಲೇ ಇಟ್ಟಿದ್ದಾರೆ ಅಂತೇಳಿ ದರ್ಶನ್ ಪರ ವಕೀಲರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗಾಗಲೇ ಸ್ಪಷ್ಟನೆಯನ್ನ ತಗೊಂಡಿದೆ ಜೈಲು ಅಧಿಕಾರಿಗಳಿಂದ. ಆದ್ರೆ ಅವರು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ನ್ಯಾಯಾಧೀಶರನ್ನ ಖುದ್ದಾಗಿ ಜೈಲ್ಗೆ ವಿಸಿಟ್ ಮಾಡಿ ಸವಲತ್ತು ಕೊಡ್ತಾ ಇದಾರೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇದಕ್ಕೆ SPP ತೀವ್ರ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಅಂದ್ರೆ ಇದು ಅಂತ ಪ್ರಮುಖ ಕೇಸ್ ಅಲ್ಲ. ಅಂದ್ರೆ ಇವ್ರಿಗೆ ಸವಲತ್ತು ಕೊಟ್ಟಿದ್ಯೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಜಡ್ಜ್ ಹೋಗೋ ಅವಶ್ಯಕತೆ ಇಲ್ಲ. ತುಂಬಾ ಅಪರೂಪದ ಸಂದರ್ಭದಲ್ಲಿ ಏನಾದ್ರು ಅಪರಾಧ ಘಟಿಸಿದ್ರೆ ಅಥವಾ ಯಾವ್ದಾದ್ರು ಸಾಕ್ಷ್ಯವನ್ನ ಪರಿಶೀಲನೆ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಜಡ್ಜ್ ಪರಿಶೀಲನೆ ಹೋಗಬಹುದು. ಆದ್ರೆ ಇಲ್ಲಿ ಅಂತ ಯಾವುದೇ ಘಟನೆ ನಡೆದಿಲ್ಲ. ಹೀಗಾಗಿ ಇಲ್ಲಿ ಖುದ್ದು ಪರಿಶೀಲನೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ಇವತ್ತು ಖುದ್ದು ಪರಿಶೀಲನೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಸಂಜೆ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬರುವಂತ ಸಾಧ್ಯತೆ ಇದೆ. ತುಂಬಾ ಅಪರೂಪದ ಕೇಸಲ್ಲಿ ಮಾತ್ರ ಕೋರ್ಟ್ ಈ ರೀತಿ ಖುದ್ದು ಪರಿಶೀಲನೆಗೆ ಒಪ್ಕೊಳ್ಳುತ್ತೆ. ಅದರ್ವೈಸ್ ಅರ್ಜಿ ತಿರಸ್ಕಾರ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅವಿನಾಶ್, ಧನ್ಯವಾದ ರಮೇಶ್.